ಹೆಸರು ಸುಪ್ರೀತಾ ಶಿಶುಲಭ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಮಾದರಿ ಹೆಸರು ಭವಿಷ್ಯದ ಕೇಬಲ್ ರಹಿತ ಜಗತ್ತು. ನಾನು ಇದಕ್ಕೆ ಬಳಸುವ ಸಾಮಗ್ರಿಗಳು 2 ಶೆಲ್, ವಾಯರ್ ಮತ್ತು ತಾಮ್ರದ ತಂತಿ, LED ಬಲ್ಬ್. ಇದನ್ನು ಮಾಡುವ ವಿಧಾನ, ನಾನು ತಂತಿಯನ್ನು 25 ಸುತ್ತನ್ನು 2 ಸಮಾನವಾಗಿ ಸುತ್ತಿಕೊಂಡಿದ್ದೇನೆ ಮತ್ತು ಆ ತಂತಿಗೆ ಶೆಲ್, ವಾಯರ್, ಬಲ್ಬ್ ಅನ್ನು ಜೋಡಿಸಿಕೊಂಡಿದ್ದೇನೆ. ಇದು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಇದರ ಉಪಯೋಗವೇನೆಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಭವಿಷ್ಯದ ಕೇಬಲ್ ರಹಿತ ಜಗತ್ತು. ಕಲ್ಪಿಸಿಕೊಳ್ಳಿ, ರಸ್ತೆಯಲ್ಲಿ ಓಡುತ್ತಿರುವ ಎಲೆಕ್ಟ್ರಿಕಲ್ ತಾನೇ ಚಾರ್ಜ್ ಆಗುವುದು. ಮನೆಗಳಲ್ಲಿ ಫೋನು, ಟಿವಿ, ಲ್ಯಾಪ್ಟಾಪ್ ಯಾವುದಕ್ಕೂ ಚಾರ್ಜಿಂಗ್ ಕೇಬಲ್ ಬೇಡ. ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸಾಧನಗಳು ತಂತಿ ಇಲ್ಲದೆ ಕಾರ್ಯನಿರ್ವಹಿಸುವು. ಇವೆಲ್ಲದಕ್ಕೂ ಕಾರಣ ತಂತಿರಹಿತ ತಂತ್ರಜ್ಞಾನದಿಂದಲೇ ಮಾತ್ರ ಸಾಧ್ಯ. ಒಂದು ದಿನ ಟೆಸ್ಲಾದ ಕನಸು, ಇಂದಿನ ವಾಸ್ತವಿಕತೆಯ ಬಗ್ಗೆ. ನಿಕೋಲಾ ಟೆಸ್ಲಾ 100 ವರ್ಷಗಳ ಹಿಂದೆ, ಅಂದರೆ 1 ಶತಮಾನಗಳ ಹಿಂದೆ ತಂತಿ ಇಲ್ಲದೆ ವಿದ್ಯುತ್ ವಿಶ್ವದಾದ್ಯಂತ ತಲುಪುವ ಕಲ್ಪನೆ ಮಾಡಿದ್ದ. ಇಂದು ಎಲೆಕ್ಟ್ರಿಕ್ ಬ್ರಷ್, ಫೋನ್ಗಳು, ಡ್ರೋನ್ಗಳು, ಮೈಕ್ರೋ ರೋಬೋಟ್ಗಳು ಇವೆಲ್ಲವೂ ತಂತಿರಹಿತ ಚಾರ್ಜಿಂಗ್ ಬಳಸುತ್ತವೆ. ವಿದ್ಯುತ್ ಹಾರುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ವಿದ್ಯುತ್ ಯಾವುದೇ ತಂತಿಯನ್ನು ಬಳಸುವುದಿಲ್ಲ. ಆದ್ದರಿಂದ ಅದು ಒಂದರಿಂದ ಇನ್ನೊಂದಕ್ಕೆ ಹೋಗುತ್ತದೆ. ಉದಾಹರಣೆಗೆ ಮ್ಯಾಗ್ನೆಟ್ ಫೀಲ್ಡ್ಸ್, ಇಂಡಕ್ಷನ್, ರೆಸೊನೆಂಟ್ ಫ್ರೀಕ್ವೆನ್ಸಿ ಈ 3 ತತ್ವಗಳು ಸಂಯೋಜನೆಯಿಂದ ಇದು ಬ್ಲೂಟೂತ್ ಅಥವಾ ವೈಫೈಗಳ ಹಾಗೆ. ಅಲ್ಲಿ ಡೇಟಾ ಬದಲು ವಿದ್ಯುತ್ ಹೋಗುವುದು. ನವೀನ ಆವಿಷ್ಕಾರಗಳಿಗೆ ಬಾಗಿಲು. ತಂತಿರಹಿತ ತಂತ್ರಜ್ಞಾನದಿಂದ ನಾವು ಏನು ಮಾಡಬಹುದು ಎಂಬುದಕ್ಕೆ ಕೇವಲ ಸೃಜನಾತ್ಮಕ ಆಲೋಚನೆಗಳು. ಸೆಲ್ಫ್ ರೋಡ್ ಚಾರ್ಜಿಂಗ್. ರಸ್ತೆಯೊಳಗೆ ಕಾಯಿಲ್ಗಳನ್ನು ಇಟ್ಟು ಎಲೆಕ್ಟ್ರಿಕ್ ವಾಹನಗಳು ರಸ್ತೆಯಲ್ಲಿ ಓಡುತ್ತಾ ಚಾರ್ಜ್ ಆಗುವುದು. ವೈರ್ಲೆಸ್ ಪವರ್ ಟೇಬಲ್ ಮೇಲೆ ಇಡುವ ಯಾವುದೇ ಸಾಧನಗಳು, ಉದಾಹರಣೆಗೆ ಫೋನ್, ಕ್ಯಾಲ್ಸಿ, LED ಈ 3 ತಾನೇ ಆನ್ ಆಗುವುದು. ಮತ್ತು ಗಾಳಿಯಲ್ಲಿ ಹಾರುತ್ತಾ ಏರ್ ಚಾರ್ಜ್ ಡ್ರೋನ್ಗಳು ಗಾಳಿಯಲ್ಲಿ ಹಾರುತ್ತಾ ಚಾರ್ಜ್ ಆಗುವುದು. ತಂತಿರಹಿತ ತಂತ್ರಜ್ಞಾನವು ವಿಶ್ವದ ವಿದ್ಯುತ್ ತಂತ್ರಜ್ಞಾನದ ವಿಧಾನವನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತು ಇದು ಕೇವಲ ತಂತಿರಹಿತ ತಂತ್ರಜ್ಞಾನ ಮಾತ್ರವಲ್ಲ, ಇದು ಭವಿಷ್ಯದ ಸ್ಮಾರ್ಟ್ ಸಿಟಿಗಳ ಮೂಲ. ಮಕ್ಕಳಿಂದ ಹಿಡಿದು ಕೈಗಾರಿಕೆಗಳವರೆಗೂ ಇದು ಪ್ರತಿಯೊಬ್ಬರು ಬಳಸುತ್ತಾರೆ. ಇದು ವೈಜ್ಞಾನಿಕ ನಿಖರತೆಯನ್ನು ಇದರ ಮೂಲಕ ನಾವು ಈ ಮಾದರಿಯ ಮೂಲಕ ನಾವು ತಿಳಿಯುತ್ತೇವೆ. ಈ ಪ್ರಯೋಗದ ಪೂರ್ತಿ ಸಾರಾಂಶ, ಇದು ಕೇವಲ ತಂತಿರಹಿತ ತಂತ್ರಜ್ಞಾನ ಮಾತ್ರವಲ್ಲ, ಇದು ಮನೆಗಳು, ಆಸ್ಪತ್ರೆಗಳು, ವಾಹನಗಳು ಮತ್ತು ರೋಬೋಟಿಕ್ಸ್ಗಳ ಆತ್ಮವಾಗಿದೆ. ಇದು ಟೆಸ್ಲಾದ ಕನಸನ್ನು ನಿಜಗೊಳಿಸುತ್ತದೆ. ಈ ಮಾದರಿ ನಮಗೆ ತುಂಬ ಉಪಯೋಗವಿದೆ. ವಾಯರನ್ನು ಬಿಟ್ಟು ಈ ಮಾದರಿಯನ್ನು ನಾವು ಉಪಯೋಗಿಸಬಹುದು. ಈಗ ಪ್ರಾಯೋಗಿಕವಾಗಿ ಮಾಡಿ ನೋಡೋಣ. ಬಲ್ಬ್ ಅನ್ನು ಜೋಡಿಸಿದ ತಂತಿಯನ್ನು ವಾಯರ್ ಅನ್ನು ಜೋಡಿಸಿದ ತಂತಿಯ ಹತ್ತಿರ